ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಶ್ರಾವಣ ಓಡಿ 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 ಬರ್ತಾ ಇದೆ ಅಲ್ವಾ? ಹಬ್ಬಗಳ ಸೀಸನ್. ಒಂದ್ರ ನಂತರ ಒಂದು ಹಬ್ಬ, ಒಂದ್ರ ನಂತರ ಒಂದು ಹಬ್ಬ. ಹೆಂಗಸರಿಗಂತೂ ಫುಲ್ ಬ್ಯುಸಿ, ಖುಷಿ ಎಲ್ಲವೂ ಅಲ್ವಾ? ಹಾಗಾಗಿ ಈ ಹಬ್ಬಗಳಲ್ಲಿ ನಾವು ಆರತಿ ತಟ್ಟೆಗಳನ್ನ ಮಾಡ್ಕೊಳ್ತೀವಿ, ದೇವರಿಗೆ ಆರತಿ ಮಾಡಕ್ಕಲ್ವಾ. ಅದಕ್ಕೆ ನಾನು ಯಾವ ತರ ಆರತಿ ತಟ್ಟೆಗಳನ್ನು ಮಾಡ್ಕೊಳ್ತೀನಿ, ನೀವು ಸುಲಭವಾಗಿ ಆರತಿ ತಟ್ಟೆ ಹೇಗೆ ಮಾಡ್ಕೊಳ್ಬೋದು ಮನೆಯಲ್ಲಿ. ಈಗೆಲ್ಲ ರೆಡಿಮೇಡ್ ಕಾಲ, ತರ್ತೀರಿ, ರೆಡಿಮೇಡ್ ಐಟಮ್ಸ್ ಇಡ್ತೀರಿ, ಆರತಿ ಮಾಡ್ತೀರಿ. ಆದ್ರೆ ನಾವೇ ಮಾಡ್ಕೊಂಡ ವಸ್ತುವಿಂದ ಸಿಗುವಂತಹ ಖುಷಿ ಇದೆಯಲ್ಲ, ಅದನ್ನು ಹೇಳಕ್ ಸಾಧ್ಯ ಇದೆಯಾ? ಹಾಗಾಗಿ ನಾನು ಸಿಂಪಲ್ ಆಗಿ ಆರತಿ ತಟ್ಟೆಗಳನ್ನ ಹೇಗ್ ಮಾಡೋದು ಅಂತ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿನ ಸ್ಟೀಲ್ ತಟ್ಟೆ ತಗೊಳ್ಳಿ. ಹೊಸ ತಟ್ಟೆಗಳನ್ನ ನಾನೊಂದು 3 ದೇವರಿಗೆ ಅಂತ ಇಟ್ಟಿರ್ತೇನೆ. ಆ ಆರತಿ ತಟ್ಟೆಗಳನ್ನೇ ನಾನು ಹಬ್ಬ ಟೈಮಲ್ಲಿ ತೆಗೆದು ತೊಳೆದು ರೆಡಿ ಮಾಡಿ ಇಟ್ಕೊಳ್ತೇನೆ. ಈಗ ನಾನು ಆರತಿ ತಟ್ಟೆಗೆ ಅಲಂಕಾರ ಮಾಡಕ್ಕೆ ತಟ್ಟೆ ತಗೊಂಡೆ. ಈ ತಟ್ಟೆಗೆ ನಾವು ಯಾವ ತರದ ಡಿಸೈನ್ ಮಾಡ್ತೇವೆ, 10 ನಿಮಿಷದಲ್ಲಿ. ನಾಳೆ ಹಬ್ಬ ಮಾಡ್ತೀರಿ ಅಂದ್ರೆ ಇವತ್ತು ಸ್ನಾನ ಆದ ತಕ್ಷಣ ನೀವೆಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಳ್ಬಹುದು. ಇಲ್ಲ ಬೆಳಿಗ್ಗೆ ಬೇಗ ಎದ್ದು 10 ನಿಮಿಷದಲ್ಲಿ ಮಾಡ್ಬೋದು ಈ ಆರತಿ ತಟ್ಟೆಗಳನ್ನೆಲ್ಲ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕಾದ್ರೆ ತಟ್ಟೆಗಳು ಬೇಕು. ಇದು ಅರಿಶಿನ ಕುಂಕುಮ, ಇದು ರಂಗೋಲಿ ಪೌಡ್ರು, ಹಾಗೆ ಎಣ್ಣೆ, ಇದು ಜೇನುತುಪ್ಪ. ನೀವು ಎಣ್ಣೆ ಅಥವಾ ಜೇನುತುಪ್ಪ ಯಾವ್ದು ಬೇಕಿದ್ರೆ ಬಳಸ್ಕೊಳ್ಬಹುದು. ನಾನು ನಿಮ್ಗೆ ಎರಡರಲ್ಲೂ ತೋರಿಸ್ತೀನಿ, ಆದೀತಾ? ಈಗ ನಾವು ಮಾಡೋಣ. ನಾನು ಫಸ್ಟಿಗೆ ಎಣ್ಣೆ ತಗೊಂಡು ತಟ್ಟೆಗೆ ಹಿಂಗೆ ಸವರ್ಕೊಂಡೆ ನಾನು, ಇಡೀ ತಟ್ಟೆಗೆ. ಆಯ್ತಾ? ಈಗ ಈ ತಟ್ಟೆಗೆ ನಾನು ನೋಡಿ ಈ ತರ ಕುಂಕುಮ ಹಾಕೊಂಡು ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡೆ ಫ್ರೆಂಡ್ಸ್. ಆಯ್ತಾ? ಎಕ್ಸ್ಟ್ರಾ ಇರುವುದನ್ನ ಹಿಂಗ್ ಕೊಡ್ಕಿ ಬಿಟ್ರೆ ಎಕ್ಸ್ಟ್ರಾ ಇರುವುದೆಲ್ಲ ಅಲ್ಲಿ ಬಿದ್ದು ಬಿಡತ್ತೆ. ತಟ್ಟೆಗೆ ಕುಂಕುಮ ಹಚ್ಚಿ ಆಯ್ತು. ಈಗ ನಾನು ಏನ್ ಮಾಡ್ತೀನಂದ್ರೆ, ಈ ಬಡ್ಸಿದ್ಯಲ್ವಾ, ಹೊಸ ಬಡ್ಸಿ, ಯಾವುದು ಯೂಸ್ ಮಾಡ್ದಿದ್ದು, ಇದು ತಗೊಂಡು ನಿಮ್ಗೆ ತಟ್ಟೆಗೆ ಯಾವ ತರ ಬೇಕು ಆ ತರ ಡಿಸೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಡಿಸೈನ್ ಮಾಡಿದೆ. ಹಾಗೆ ಇಲ್ಲಿ ಮಧ್ಯಕ್ಕೂ ಒಂದು ನಿಮ್ಗೆ ಬೇಕಾದ ತರ ಈ ತರ ಡಿಸೈನ್ ಮಾಡ್ಕೊಂಡ್ರೆ ಆಯ್ತು. ಇದು ಕುಂಕುಮದಲ್ಲಿ ನಾನು ಮಾಡಿರುವಂತಹ ಒಂದು ಆರತಿ ತಟ್ಟೆ. ಈಗ ನಾವು ಅದೇ ತರ ಅರಿಶಿನದಲ್ಲಿ ಇನ್ನೊಂದು ಆರತಿ ತಟ್ಟೆ ಮಾಡೋಣ. ನೋಡಿ, ಇನ್ನೊಂದು ತಟ್ಟೆ ತಗೊಂಡೆ ಅದಕ್ಕೆ ಹಿಂಗೆ ಎಣ್ಣೆ ಸವರ್ಕೊಂಡೆ. ಈಗ ಇದಕ್ಕೆ ಅರಿಶಿನ ಉದುರಿಸೋಣ ನಾವು. ಅರಿಶಿನ ಹಾಕಿಬಿಟ್ಟು ಹಿಂಗೆ ಎಲ್ಲ ಕಡೆ ಮೂವ್ ಮಾಡಿ ಚಂದ ಎಲ್ಲ ಕಡೆಗೂ ಅರಿಶಿನ ಸ್ಪ್ರೆಡ್ ಆಗತ್ತೆ ಅಲ್ವಾ? ಆಮೇಲೆ ಎಕ್ಸ್ಟ್ರನ್ನ ಹಾಕಿಬಿಟ್ರೆ ಎಕ್ಸ್ಟ್ರಾ ಎಲ್ಲ ಪೇಪರ್ ಮೇಲೆ ಬಿತ್ತು. ನೋಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ಎಲ್ಲ ತೆಗೆದ್ನಲ್ವಾ? ಈಗ ಇದಕ್ಕೂ ಅಷ್ಟೇ, ನಿಮ್ಗೆ ಯಾವ್ಯಾವ ತರ ನಿಮ್ಮ ಇಷ್ಟದ್ದು ರಂಗೋಲಿ ಬಿಡಿಸ್ತೀರಾ, ರಂಗೋಲಿ ಬಿಡಿಸಿ. ಇಲ್ಲ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಹಂಗೆ ಬಿಡಿಸ್ತೀರಾ, ಆ ತರ ನಿಮ್ಗೆ ಬಿಟ್ಟಿದ್ದು. ನಾನು ಇದ್ರ ಮೇಲೆ ಒಂದು ರಂಗೋಲಿ ಹಾಕಿ ತೋರಿಸ್ತೀನಿ ನಿಮ್ಗೀಗ.
ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ರಂಗೋಲಿ ಬರ್ದೆ ನೋಡಿ. ನಾನೀಗ ಒಂದು ರಂಗೋಲಿ ಮಾಡಿದೆ ತಟ್ಟೆ ಮೇಲೆ. ಹಾಗೆ ಇಲ್ಲಿ ನಿಮ್ಗೆ ಏನ್ ಬೇಕೋ ಹಿಂಗೆ ವಿ 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 ತರ ಬೇಕಿದ್ರೆ ಮಾಡ್ಬೋದು, ನಿಮ್ಮಿಷ್ಟ. ನಾನೀಗ ಅರಿಶಿಣದಲ್ಲಿ ಒಂದು ರಂಗೋಲಿ ತಟ್ಟೆ ಬರ್ದೆ ಅಲ್ವಾ. ಈ ತರ 10 ನಿಮಿಷದಲ್ಲಿ ನೀವು ರಂಗೋಲಿ ತಟ್ಟೆ ರೆಡಿ ಮಾಡ್ಕೊಳ್ಬಹುದು. ಎಷ್ಟು ಖುಷಿ ಸಿಗತ್ತೆ ಗೊತ್ತಾ, ನಾವೇ ಮಾಡ್ಕೊಂಡಿದ್ದ ತಟ್ಟೆ ಅಂದ್ರೆ. ಈಗ ಯಾವ ತರ ಕಾಲ ಬಂದಿದೆ ಅಂದ್ರೆ, ನಾನು ತೋರಿಸ್ತೀನಿ ನಿಮ್ಗೆ. ರೆಡಿಮೇಡ್ ಯುಗ ಅಲ್ವಾ, ಎಲ್ಲವೂ ರೆಡಿಮೇಡ್ ಯುಗ. ಎಲ್ಲ ಅಂಗಡಿಯಿಂದ ತರೋದು, ಇಡೋದು, ಅದನ್ನು ತೋರಿಸ್ತೀನಿ ನಿಮ್ಗೆ. ಈ ತರ ರಂಗೋಲಿಗಳೆಲ್ಲ ಬರತ್ತಲ್ವಾ. ಈ ತರದ ರಂಗೋಲಿಗಳನ್ನು ರೆಡಿ ತಂದ್ರಾಯ್ತು, ಇಟ್ರಾಯ್ತು. ಇದು ಇಡೋ ಟೈಮಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಎಷ್ಟು ಖುಷಿ ಸಿಗತ್ತೆ. ಹಾಗೇನೆ ಇದಕ್ಕೆ ಅರ್ಧ ಅರ್ಧ ಒಂದು ಕಡೆ ಅರಿಶಿನ, ಒಂದು ಕಡೆ ಕುಂಕುಮ, ಇಲ್ಲ ಒಂದು ಕಡೆ ಹೀಗೆ ಬೇರೆ ಬೇರೆ 4-6 ಕೋಣೆ ಮಾಡ್ಕೊಂಡ್ಬಿಟ್ಟು, ಒಂದು ಅರಿಶಿನ ಒಂದು ಕುಂಕುಮ, ಒಂದು ಅರಿಶಿನ ಒಂದು ಕುಂಕುಮ, ಒಂದು ಅರಿಶಿನ ಒಂದು ಕುಂಕುಮ, ಈ ತರನು ಮಾಡ್ಕೊಂಡು ರಂಗೋಲಿ ತಟ್ಟೆನ ನೀವು ರೆಡಿ ಮಾಡ್ಕೊಳ್ಬಹುದು. ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ನಾವೇ ಈ ತರ ಕ್ರಿಯೇಟಿವಿಟಿಯಾಗಿ ನಾವು ಮಾಡ್ಕೊಂಡಿರುವ ರಂಗೋಲಿ ತಟ್ಟೆಯಲ್ಲಿ ನಾವು ಪೂಜೆ ಮಾಡಿದ್ರೆ ಸಿಗುವ ಖುಷಿ ಇದೆಯಲ್ಲ, ಹೇಳಕ್ಕೆ ಶಬ್ದಗಳೇ ಇರುವುದಿಲ್ಲ. ಅಷ್ಟು ಖುಷಿ ಸಿಗತ್ತೆ. ಏನಂತೀರಿ? ನಿಜ ಅಲ್ವಾ? ಹಾಗೇನೆ ನಾನು ಜೇನುತುಪ್ಪ ತಗೊಂಡೆ. ಜೇನುತುಪ್ಪ ಹಚ್ಕೊಂಡ್ರು ಅಷ್ಟೇ ಚೆನ್ನಾಗಿ ಅಂಟತ್ತೆ ಜೇನುತುಪ್ಪಕ್ಕೂ. ಎಣ್ಣೆನೂ ಸರಿ, ಜೇನುತುಪ್ಪನೂ ಸರಿ, ನಿಮ್ಮ ಇಷ್ಟ, ಯಾವ್ದು ಬೇಕಿದ್ರೆ ನೀವು ಹಚ್ಕೊಳ್ಬೋದು. ಇದಕ್ಕೀಗ ನಾನು ಕುಂಕುಮ ಹಾಕ್ತಾ ಇದ್ದೀನಿ. ನೋಡಿ, 3ಕ್ಕೆ ಕುಂಕುಮ ಹಾಕಿದೆ, 3 ಡಾಟಿಗೆ ಅರಿಶಿನ ಹಾಕ್ತೀನಿ. ಆಯ್ತಾ? ಈಗ ನೋಡಿ, ಹಿಂಗೆ ಮಾಡ್ಕೊಂಡೆ ಅಲ್ಲ, ಇದನ್ನೀಗ ನೋಡಿ ಈ ತರ ಡಾಟ್ಸ್ ಬಂತು. ಎಕ್ಸ್ಟ್ರಾ ಒಂಚೂರು ಹೊರಗಡೆ ತಾಗಿದ್ರೆ ನೀವು ಅದನ್ನು ಚೂರು ಟಿಶ್ಯೂ ಅಲ್ಲಿ ಒರೆಸ್ಕೊಂಡು ಬಿಡ್ಬೋದು. ಆಮೇಲೆ ಇದಕ್ಕೆ ರಂಗೋಲಿ ಪುಡಿ ಇದೆಯಲ್ಲ, ನೀವು ಫುಲ್ ತಟ್ಟೆಗೂ ರಂಗೋಲಿ ಪುಡಿನ ಸ್ಪ್ರೆಡ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ತರ ನೀವು ಬೇಕಾದ ತರ ಡಿಸೈನು ರಂಗೋಲಿ ಪುಡಿಯಿಂದನೂ ನೀವು ತಟ್ಟೆ ಮೇಲೆ ಬಿಡಿಸ್ಕೊಳ್ಬಹುದು. ಈ ತರ ನೋಡಿ, 4 ತರ ತಟ್ಟೆ ತೋರಿಸ್ದೆ, ಇನ್ನೊಂದು ತರ ತಟ್ಟೆ ತೋರಿಸ್ತೀನಿ ಈಗ. ಹಾಗೆ ಹೂವಿಂದನೂ ನೀವು ಈ ತರ ತಟ್ಟೆನ ಅಲಂಕಾರ ಮಾಡ್ಕೊಳ್ಬಹುದು. ಒಂದು ಸೇವಂತಿಗೆ, ಒಂದು ಗುಲಾಬಿ, ಈ ತರ ಎಲ್ಲ ನಮ್ಮ ಖುಷಿಗಾಗಿ ನಾವು ಮಾಡ್ತೇವೆ ಅಲ್ವಾ. ಭಕ್ತಿ ಪೂರ್ವಕವಾಗಿ ಖುಷಿಲಿ ಮಾಡಿದ್ರೆ ನಮಗೋದ್ರಿಂದ ಖುಷಿ ಸಿಕ್ಕತ್ತೆ, ನಾನ್ ಮಾಡಿದೆ ಅನ್ನೋ ಖುಷಿ ಸಿಕ್ಕತ್ತೆ. ಹಾಗೆ ಒಂಥರ ಸಾರ್ಥಕತೆಯ ಭಾವನೆ ಬರುತ್ತೆ ನಮ್ಗೆ. ನಾನು ಚೆನ್ನಾಗಿ ಪೂಜೆ ಮಾಡಿದೆ ಅನ್ನೋ ಸಾರ್ಥಕತೆಯ ಭಾವನೆ ಬರುತ್ತೆ. ನೋಡಿ, ಈ ತರ ಹೂವಿನಿಂದನೂ ನೀವು ಆರತಿ ತಟ್ಟೆ ರೆಡಿ ಮಾಡ್ಕೊಳ್ಬಹುದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಹೀಗೆ ಮಾಡಿಕೊಂಡು ಈ ತರ ಆರತಿ ತಟ್ಟೆಗೆ ನೀವು ದೀಪ ಇಟ್ಕೊಂಡು, ಆಮೇಲೆ ನಿಮ್ಮ ಇಷ್ಟ ಅಕ್ಕಿ, ಕಾಯಿನು ಏನು ಇಟ್ಕೊಳ್ತೀರಿ, ನಿಮ್ಮ ಸಂಪ್ರದಾಯದ ಹಾಗೆ ನೀವು ಏನು ಇಡ್ತೀರೋ ಅದನ್ನು ಇಟ್ಕೊಂಡು ಆರತಿ ತಟ್ಟೆಯಲ್ಲಿ ದೇವರಿಗೆ ಆರತಿ ಮಾಡಿದ್ರೆ, ಎತ್ತಿದಳಾರತಿಯ ಶ್ರೀಲಕುಮಿಗೆ ಭಕ್ತಿ ಭಾವಗಳಿಂದಲೀ, ಹಿಂಗೆ
ಆರತಿ ಮಾಡ್ತಾ ಆರತಿ ಹಾಡು ಹೇಳ್ಕೊಂಡ್ರೆ ಅದರಿಂದ ಮನಸ್ಸಿಗೆ ಸಿಗುವ ಸಮಾಧಾನ ಇದೆಯಲ್ಲ ಫ್ರೆಂಡ್ಸ್, ಹೇಳಕ್ ಸಾಧ್ಯ ಇಲ್ಲ. ಈ ತರ ನೋಡಿ, ಇದೇ ತರ ನಾನು ಇದು ಹೂವಿನ ಆರತಿ ಮಾಡಿದ್ನಲ್ವಾ. ಈಗ ಅರಿಶಿಣದಿಂದ ಮಾಡಿರುವಂತದ್ದಲ್ಲಿಗೆ ಈ ತರ ನೀವು ಸೊಡ್ರು ಅಂತೀವಿ, ಸಣ್ಣ ದೀಪ, ಆರತಿ ಮಾಡುವಂತಹ ಸಣ್ಣ ದೀಪ, ಅದು ಇಟ್ಕೊಂಡು ನಿಮ್ಗೆ ಅಕ್ಕಿ ಕಾಳು, ಕಾಯಿನು, ಹೂವು, ಹೀಗೆ ಎಲೆ ಅಡಿಕೆ ಪಟ್ಟಿ ಏನ್ ಇಟ್ಕೊಳ್ಬೇಕು ಇಟ್ಕೊಂಡು ಈ ತರ ನೋಡಿ ಕುಂಕುಮ ತಟ್ಟೆಯಲ್ಲಿ ನೋಡಿ, ಕುಂಕುಮ ತಟ್ಟೆಯಲ್ಲಿ, ಹಾಗೆ ಇಲ್ಲಿ ರಂಗೋಲಿ ತಟ್ಟೆಯಲ್ಲಿ, ಹಾಗೆ ರೆಡಿಮೇಡ್ ತಟ್ಟೆ, ಇದು ರೆಡಿಮೇಡ್ ತಟ್ಟೆ, ಟಪ್ ಅಂತ ಇಟ್ಬಿಟ್ರೆ ಆಯ್ತು. ಈ ತರ ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ದೇವರು ಸಂತೃಪ್ತರಾಗ್ತಾರೆ. ನಾವಂತೂ ಫಸ್ಟ್ ಹಬ್ಬ ನಾನು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಬಿಟ್ಟೆ ಅನ್ನೋ ಖುಷಿಯಿಂದ ಒಳ್ಳೆ ಇಡೀ ದಿನ ಖುಷಿ ಭಾವನೆಯಲ್ಲಿ ಇರ್ತೀವಿ, ಮನಸ್ಸು ಕೂಡ ತುಂಬಾ ನೆಮ್ಮದಿ ಹೊಂದತ್ತೆ. ಈ ತರ ಆರತಿ ತಟ್ಟೆಗಳನ್ನ ಬೇರೆ ಬೇರೆ ರೀತಿಲಿ ನೀವು ತಯಾರಿಸ್ಕೊಳ್ಬಹುದು. ನಾನು ಸಿಂಪಲ್ ಆಗಿ ಮಾಡುವಂಥದ್ದು, ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ ಈಗ ಅಲ್ವಾ, ಟೈಮ್ ಇಲ್ಲದಂತಹ ಕಾಲದಲ್ಲಿ ನಾವಿದ್ದೇವೆ, ಓಡುವಂತಹ ಗಡಿಬಿಡಿಯಲ್ಲಿ ಓಡುವಂತಹ ಕಾಲ. ಹಾಗಾಗಿ ಗಡಿಬಿಡಿಲಿ ಮಾಡುವಂತಹ ಆರತಿ ತಟ್ಟೆಗಳನ್ನೇ ತೋರಿಸಿದೆ. 5 ನಿಮಿಷದಲ್ಲಿ ನೀವು ಒಂದೊಂದು ತಟ್ಟೆನ ರೆಡಿ ಮಾಡಿಬಿಡ್ಬೋದು. ಆರತಿ ತಟ್ಟೆನ ಎಷ್ಟಂದ್ರೂ ನೀವು ಹೊರಗಡೆಯಿಂದ ಕೊಂಡ್ಕೊಂಡು ತಂದು ಇಟ್ಟು ದೇವರಿಗೆ ಆರತಿ ಮಾಡ್ತೀರಿ ಅನ್ನೋದಕ್ಕಿಂತ ನಾವು ಮನೆಯಲ್ಲೇ ತಯಾರಿಸಿದ್ವಿ, ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋ ಭಾವನೆನೂ ಬರುತ್ತೆ. ತುಂಬಾ ಸುಲಭದಲ್ಲಿ ತಯಾರಿಸ್ಬೋದು. ಹಾಗೆ ನಾನು ಯಾಕೆ ಅರಿಶಿನ ಮತ್ತೆ ಕುಂಕುಮ ದೇವರಿಗೆ ತುಂಬಾ ಶ್ರೇಷ್ಠ ಅಲ್ವಾ, ದೇವಿಗೂ ಶ್ರೇಷ್ಠ. ಈಗ ಹಬ್ಬಗಳಂದ್ರೆ ಎಲ್ಲ ಶ್ರಾವಣ ಮಾಸದಲ್ಲಿ ಎಲ್ಲ ಬರುತ್ತಲ್ಲ, ವರಮಹಾಲಕ್ಷ್ಮಿ, ಗೌರಿ, ಗಣೇಶ, ನಾವು ಅರಿಶಿನ ಕುಂಕುಮ ಜಾಸ್ತಿ ಯೂಸ್ ಮಾಡ್ತೇವಲ್ವಾ, ಅದರಿಂದ ತೋರಿಸ್ದೆ. ನೀವು ಬಣ್ಣ ಬಣ್ಣದ ರಂಗೋಲಿ ಪುಡಿಗಳು ಬರುತ್ತಲ್ವಾ, ಅದನ್ನು ಉಪಯೋಗಿಸಿ ಮಾಡ್ಬೋದು, ಧಾನ್ಯಗಳಿಂದ ಮಾಡ್ಬೋದು, ಹೂವಿನ ಎಸಳುಗಳನ್ನ ತೆಗೆದು ಅದರಿಂದ ಆರತಿ ತಟ್ಟೆ ಮಾಡ್ಬೋದು, ಎಷ್ಟು ಬಗೆ ಬೇಕಿದ್ರೆ ಮಾಡ್ಬೋದು. ಎಲ್ಲ ನಮ್ಮ ಕಲ್ಪನೆಗೆ ಬಿಟ್ಟಿದ್ದಂಥದ್ದು. ನಾನೆಲ್ಲನೂ ತೋರಿಸ್ತಾ ಕೂರಕ್ ಆಗಲ್ಲ, ಸುಲಭವಾಗಿ ಮಾಡುವಂತಹ ಒಂದು 4-5 ಆರತಿ ತಟ್ಟೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಟ್ಟೆ. ನೀವು ಮಾಡ್ತಿರ್ತಾನೆ ಹಬ್ಬಗಳ ಸೀಸನ್ ಅಲ್ಲಿ, ಈಗ ಶ್ರಾವಣ ಮಾಸ, ಸಾಲು ಹಬ್ಬಗಳು, ಖುಷಿಯಿಂದ ಮಾಡುವಂತಹ ಕಾಲ. ಹಾಗಾಗಿ ನಾನು ಶ್ರಾವಣ ಮಾಸ ಶುರುವಾಗುವಾಗ ಇದನ್ನು ತೋರಿಸ್ಬಿಡೋಣ ಅಂತ ಈ ವಿಡಿಯೋ ಮಾಡಿದೆ. ಹೇಗನ್ಸ್ತು ನಿಮ್ಗೆ? ಇಷ್ಟ ಆಯ್ತಾ? ಶ್ಯಾಮಲಾ ವ್ಲಾಗ್ಸ್ ನೋಡ್ತಾ ಇರುವವರು, ಇಷ್ಟ ಆಗುವವರು ಏನ್ ಮಾಡ್ಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ. ನನ್ನ ಉದ್ದೇಶನೂ ಅದೇ, ನನಗೆಲ್ಲರೂ ನನ್ನ ವಿಡಿಯೋಗಳನ್ನು ನೋಡಿ ಸ್ವಲ್ಪ ಆದ್ರೂ ಪ್ರಯೋಜನ ಪಡ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಹೇಗನ್ನಿಸ್ತು ನಿಮ್ಗೆ? ಚೆನ್ನಾಗಿದೆ ಅಲ್ವಾ ಆರತಿ ತಟ್ಟೆಗಳು? ನೀವು ಬೇರೆ ಬೇರೆ ವೆರೈಟಿ ಮಾಡ್ಕೊಂಡು ಏನೇನು ವೆರೈಟಿ ಮಾಡ್ಕೊಂಡ್ರಿ ಅಂತನೂ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.